ನಮಸ್ಕಾರ. ಸಾಲಗಳು ಬೇಗ ತೀರಬೇಕಪ್ಪ ಅಂತಂದರೆ, ಸಾಲ ಯಾರ ಹತ್ರನೂ ನೀವು ಮಾಡಬಾರ್ದು ಅಂತಂದರೆ, ಮತ್ತು ದುಡ್ಡಿನ ಸಮಸ್ಯೆಗಳು ನಿಮಗೆ ಬರಬಾರ್ದು ಅಂತಂದರೆ, ಮತ್ತು ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಬೇಕು ಅಂತಂದರೆ, ಮತ್ತು ಈ ಮದುವೆಗೆ ಒಳ್ಳೆ ಹುಡುಗ, ಒಳ್ಳೆ ಹುಡುಗಿ, ಒಳ್ಳೆ ವರ, ಒಳ್ಳೆ ವಧು ಸಿಗಬೇಕಪ್ಪ ಅಂತಂದರೆ, ಈ ಒಳ್ಳೆ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರ್ತೀರ. ಬೇಗ ಉದ್ಯೋಗ ಸಿಗಬೇಕಪ್ಪ ಅಂತಂದರೆ, ಎಸ್ಪೆಷಲಿ ಹಿರಿಯೂರಿನ ಈ ಒಂದು ಸ್ಥಳಕ್ಕೆ ಒಮ್ಮೆ ಹೋಗಿ ನೋಡಿ. ಖಂಡಿತವಾಗ್ಲೂ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಹಿರಿಯೂರಿನಲ್ಲಿರುವ ಈ ಸ್ಥಳ ಯಾವುದು ಅಂತ ಹೇಳ್ತೀನಿ. ಮೊದಲು ವಿಡಿಯೋನ ಪೂರ್ತಿ ನೋಡಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಹಿರಿಯೂರಿನ ಈ ಒಂದು ಸ್ಥಳದಲ್ಲಿರುವ ಶಿವಧನಸ್ಸನ್ನು ಒಮ್ಮೆ ಹೋಗಿ ನೋಡಿ, ನಮಸ್ಕಾರ ಮಾಡಿಕೊಂಡು ಬನ್ನಿ. ಈ ಶಿವಧನಸ್ಸು ಹಿರಿಯೂರಿನ ಈ ಒಂದು ಸ್ಥಳದಲ್ಲಿ ಇದೆ. ಯಾವುದು ಸ್ಥಳ ಅಂದರೆ ತೇರುಮಲ್ಲೇಶ್ವರ ದೇವಸ್ಥಾನ ಹಿರಿಯೂರು. ತೇರುಮಲ್ಲೇಶ್ವರ ದೇವಸ್ಥಾನ ಹಿರಿಯೂರು. ಇಲ್ಲಿ 20 ಅಡಿ ಉದ್ದದ ಶಿವಧನಸ್ಸು ಇದೆ. ಇದನ್ನು ಹೋಗಿ ನೋಡಿ, ನಮಸ್ಕಾರ ಮಾಡಿಕೊಂಡು ಓಂ ಶಿವ ಕ್ಲಪಾಂತೆ ನಮಸ್ಕರೋ ಫಟ್ ಸ್ವಾಹ, ಓಂ ಶಿವ ನಮಸ್ಕರೋ, ಓಂ ಶಿವ ಕ್ಲಪಾಂತೆ ನಮಸ್ಕರೋ ಫಟ್ ಸ್ವಾಹ ಅಂತ ಈ ಮಂತ್ರ ಪಠಣೆ ಮಾಡಿ ಬನ್ನಿ. ಶಿವರಾತ್ರಿ ಹಬ್ಬದ ದಿನದಂದನ್ನು ಹೋಗಿ, ಅಥವಾ ಹುಣ್ಣಿಮೆ ಸೋಮವಾರ ಅಥವಾ ಅಮಾವಾಸ್ಯೆ ಸೋಮವಾರದಂದು ಹೋಗಿ ದರ್ಶನ ಮಾಡಿ ಬನ್ನಿ. ಖಂಡಿತವಾಗ್ಲೂ ನೋಡಿ, 10 ಜನ ಹೋಗ್ತೀರ ಅಂದರೆ 10 ಜನದಲ್ಲಿ ಈ 3 ಜನಕ್ಕಂತೂ ಈ ಒಂದು ಇಷ್ಟಾರ್ಥಗಳು ಆಗೇ ಆಗುತ್ತೆ. ಹೋಗೋ ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೇಳೋದು ಇಲ್ಲ ನಾನು. 10 ಜನ ಹೋಗ್ತೀರಂದರೆ ಒಂದು 3 ಜನಕ್ಕಂತೂ ಇದು ಪರಿಹಾರ ಆಗೇ ಆಗುತ್ತೆ. 100 ಜನ ನೀವು ಹೋಗ್ತಿದ್ದೀರ ಈ ದೇವಸ್ಥಾನಕ್ಕೆ ಅಂದರೆ 100 ಜನದಲ್ಲಿ ಅಟ್ಲೀಸ್ಟ್ ಒಂದು 30 ಜನಕ್ಕಂತೂ ಈ ಪರಿಹಾರಗಳಂತೂ ಖಂಡಿತವಾಗ್ಲೂ ಸಿದ್ಧಿ ಆಗೇ ಆಗುತ್ತೆ, ಒಳ್ಳೆಯದು ಆಗೇ ಆಗುತ್ತೆ. ಹಿರಿಯೂರಿನ ಶ್ರೀ ತೇರುಮಲ್ಲೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ಶಿವನನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಆ ದೇವಸ್ಥಾನದಲ್ಲಿ ಇರುವ 20 ಅಡಿ ಉದ್ದದ ಶಿವಧನಸ್ಸನ್ನು ನಮಸ್ಕಾರ ಮಾಡಿಕೊಂಡು ಓಂ ಶಿವ ಕ್ಲಪಾಂತೆ ನಮಸ್ಕರೋ ಫಟ್ ಸ್ವಾಹ ಅಂತ ಈ ಮಂತ್ರನ ಪಠಣೆ ಮಾಡಿ ಬನ್ನಿ. ಹುಣ್ಣಿಮೆ ಸೋಮವಾರ ಅಥವಾ ಅಮಾವಾಸ್ಯೆ ಸೋಮವಾರ ಅಥವಾ ಮಹಾಶಿವರಾತ್ರಿ ಹಬ್ಬದಂದು ಹೋಗಿ ಬನ್ನಿ. ಸಾಲ ಬೇಗ ತೀರಬೇಕಪ್ಪ ಅಂದರೆ, ಸಾಲ ಯಾರ ಹತ್ರನೂ ನೀವು ಮಾಡಬಾರ್ದು ಅಂತಂದರೆ, ಮತ್ತು ದುಡ್ಡಿನ ಸಮಸ್ಯೆ ಬರಬಾರ್ದು ಅಂತಂದರೆ, ಉತ್ತಮ ಆರೋಗ್ಯ ಪ್ರಾಪ್ತಿ ಆಗಬೇಕು ಅಂತಂದರೆ, ಮದುವೆಗೆ ಒಳ್ಳೆಯ ವರ, ಒಳ್ಳೆಯ ವಧು, ನೀವಂದುಕೊಂಡಂಥ ಹುಡುಗ ಹುಡುಗಿ ಸಿಗಬೇಕು ಅಂತಂದರೆ, ಒಳ್ಳೆಯ ಉದ್ಯೋಗ ನಿಮಗೆ ಸಿಗಬೇಕು ಅಂತಂದರೆ, ಈ ಒಂದು ದೇವಸ್ಥಾನದಲ್ಲಿರುವ ಶಿವಧನಸ್ಸು 20 ಅಡಿ ಉದ್ದದ ಶಿವಧನಸ್ಸು ಒಮ್ಮೆ ಹೋಗಿ ನೋಡಿ, ದರ್ಶನ ಮಾಡಿಕೊಂಡು ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಮಸ್ಕಾರ.